ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ. ಇದು ಮನಸ್ಸುಗಳ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಮನ ತುಂಬಿದ ಮಡದಿ ಮುಂದುವರೆದ ಭಾಗ. ಒಂದೆರಡು ದಿನ ಮನೆಯೆಲ್ಲ ಬಣಬಣವಾಯಿತು. ನಾನು ಅವರೊಡನೆ ಹೇಳಿದೆ, ಮಗು ಹೊರಟು ಹೋಗಿದ್ದು ತುಂಬ ಬೇಜಾರು ಅಲ್ವಾ? ಅವರು ಸಮತಾಭಾವದಿಂದ ಉತ್ತರ ಕೊಟ್ಟರು, ಹೌದು, ಒಂದೆರಡು ದಿನ ಬೇಜಾರಾಗುತ್ತೆ, ಏನು ಮಾಡೋದು? ಇನ್ನೊಬ್ಬರ ಮಕ್ಕಳನ್ನು ಎಷ್ಟು ದಿನ ಅಂತ ಇಟ್ಟುಕೊಳ್ಳಬೇಕಾಗುತ್ತೆ? ನೀನು ಬೇಕು ಅನ್ನೋವರೆಗೂ ನಮ್ಮ ಮನೆಯಲ್ಲಿ ಆಗೋ ಹಾಗಿಲ್ವಲ್ಲ? ನಾನು ತಟ್ಟನೆ ಅವರ ಮುಖ ನೋಡಿದೆ. ಅವರು ಆರಾಮ ಕುರ್ಚಿಯ ಮೇಲೆ ಬಿದ್ದುಕೊಂಡು ಕಿರುಗಣ್ಣುಗಳಿಂದ ನನ್ನನ್ನು ನೋಡಿ ನಗುತ್ತಿದ್ದರು. ನಾನು ಸರ್ರನೆ ಅವರ ಹತ್ತಿರ ಸರಿದು ತೊಡೆಯ ಮೇಲೆ ಕೈ ಊರಿ ಕುಳಿತು ಕೇಳಿದೆ, ನಾನು ಯಾವಾಗ ಹೇಳಿದ್ದೀನಿ ರೀ ನೀವು ಸುಳ್ಳು ಸುಳ್ಳು ಹೇಳ್ತೀರಾ? ಆಗಲಿ, ಇವತ್ತಿನಿಂದ ಸುಳ್ಳು ಹೇಳೋದನ್ನು ಪ್ರಾರಂಭ ಮಾಡಿದ್ದೀನಿ. ಇವಾಗಲಾದರೂ ಹೇಳು, ನಿನಗೆ ಮಕ್ಕಳು ಬೇಕೋ ಅಥವಾ ಬೇಡವೋ ಅಂತ. ನನಗೆ ನಾಚಿಕೆಯಾಯಿತು. ಅವರ ತೊಡೆಯಲ್ಲಿ ಮುಖ ಮುಚ್ಚಿ ಹೇಳಿದೆ, ನನಗೇನು ನಿಮ್ಮ ಹಾಗೆ ಇರುವ ಒಂದು ಗಂಡು ಮಗು ಸಾಕು ಅಂತ ಇದೆಯಪ್ಪ. ಆಯಿತು, ನೀನು ನನ್ನ ಕೇಳಲೇ ಇಲ್ವಲ್ಲ? ನನಗೆ ಆದರೆ ನಿಮ್ಮದಲ್ಲವೇ ಮಗು? ನಿಮಗೆ ಬೇರೆ ಆಗಬೇಕೇ? ಹೌದು ಅಂದರೆ ನಿಮ್ಮ ಹಾಗೆ ಇರೋದು ಒಂದು ಹೆಣ್ಣು ಮಗು ಬೇಕು ನನಗೆ. ಸರಿಯಾಯಿತು ಅಂದರೆ ನಿಮ್ಮ ಹಾಗಿರೋದೊಂದು, ನನ್ನ ಹಾಗಿರೋದೊಂದು, ನಮ್ಮಿಬ್ಬರ ಹಾಗೂ ಇರೋದೊಂದು, ಅಜ್ಜನ ಹಾಗೊಂದು, ಅಜ್ಜಿ ಹಾಗೊಂದು. ಎಷ್ಟು ಆಯಿತು ಅಂದರೆ ಎಷ್ಟಾದರೂ ಆಗಲಿ ಪರವಾಗಿಲ್ಲ. ನನ್ನ ನಿನ್ನ ಹೋಲಿಕೆ ಇರಲಿ, ಅಡ್ಡಿ ಇಲ್ಲ. ಆದರೆ ಬೃಹನ್ನಳೆ ಮಾತ್ರ ಬೇಡ. ನನಗೆ ತುಂಬ ನಗು ಬಂದಿತು. ನಗುತ್ತಲೇ ಹೇಳಿದೆ, ನಮ್ಮಿಬ್ಬರ ವಿಷಯ ಹೇಗಾದರೂ ಇರಲಿ ಅಂದರೆ ನಮ್ಮ ತಾಯಿ ನಿಮ್ಮ ತಾಯಿ ಇಬ್ಬರೂ ಆಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಏನಂತ ಗೊತ್ತಾ? ಆಗಲೇ ಮದುವೆ ಆಗಿ 2 ವರ್ಷ ಆಯಿತು, ಇನ್ನೂ ಹೊರಗೆ ಆಗ್ತಾನೆ ಇದ್ದಾಳೆ ಅಂತ ಇಬ್ಬರು ತರ್ಕ ಮಾಡ್ತಾ ಇದ್ರು. ಅವರು ಒಂದು ಬಗೆ ಆಶ್ಚರ್ಯದಿಂದ ಹೇಳಿದರು, ಏನು ಮಾಯೆ ನೋಡು ಪ್ರೇಮ, ಮಕ್ಕಳು ಮರಿ ಬಸುರಿ ಬಾಣಂತಿ ಅಂತ ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ದರೂ ಈ ಹೆಂಗಸರಿಗೆ ಮಕ್ಕಳೆಂದರೆ ಎಷ್ಟು ಆಸೆ? ಹೆಂಗಸರಿಗೆ ಅಷ್ಟೇನಾ ಅಥವಾ ಗಂಡಸರಿಗೆ ಇರಲ್ವೇನೋ? ಈಗ ನೀವೇ ತಾನೇ ಮೊದಲು ಆಸೆ ಪಡ್ತಾ ಇರೋದು. ಅದು ಸರಿ, ಆದರೆ ನಾನು ಮನುಷ್ಯ ಅಲ್ಲವೇ? ನಾನು ಮುಖ ನೋಡುತ್ತಾ ಹೇಳಿದೆ, ನಾನು ಆರೋಗ್ಯವಾಗಿದ್ದೀನಿ ಅಂದರೆ ನನಗೆ ತುಂಬ ಮಕ್ಕಳಾಗುತ್ತೆ, ಯೋಚನೆ ಮಾಡಬೇಡಿ. ಆಮೇಲೆ ಬರ್ತ್ ಕಂಟ್ರೋಲ್ಗೆ ನೀವೇ ಪ್ರಯತ್ನ ಪಡ್ತೀರಿ ಗೊತ್ತಾ? ಅವರು ವಿಸ್ಮಯದಿಂದ ಕಣ್ಣರಳಿಸಿ ಹೇಳಿದರು, ಲೇ ಹುಡುಗಿ, ಎಷ್ಟು ತಲಹಟೆ ಮಾಡ್ತೀಯೇ? ನಿನಗೆ ಮಹಾ ಗೊತ್ತೇನೋ ತುಂಬ ಮಕ್ಕಳು ಅಂತ. ಅವರು ಖುಷಿಯಿಂದ ನನ್ನ ಕೈಗಳನ್ನು ತಮ್ಮ ಎದೆಗೊತ್ತಿಕೊಂಡು ಹೇಳಿದರು, 6 ಅಲ್ಲದಿದ್ದರೆ 12 ಆಗಲಿ ಬಿಡು. ಮತ್ತೆ 3 ತಿಂಗಳು ಕಳೆಯಿತು. ಆ 3 ತಿಂಗಳಲ್ಲಿ ಮನೆಯಲ್ಲಿ ಮತ್ತಷ್ಟು ಬದಲಾವಣೆಗಳಾಗಿದ್ದವು. ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಮಾರಿದ್ದ ತಮ್ಮ ತಾಯಿಯ ಒಡವೆಗಳನ್ನು ಪುನಃ ತಂದುಕೊಟ್ಟರು. ನನಗಂತೂ ಮೈತುಂಬ ಒಡವೆಗಳಾದವು. ಬಯಸಿದ ಬಟ್ಟೆಗಳು ಮರುದಿನವೇ ಬಂದೊದಗುತ್ತಿದ್ದವು. ನನಗೆ ಬೇಕಾದ ಸುಖ ಸಾಧನಗಳೆಲ್ಲವೂ ಇದ್ದವು. ಜೀವನ ಸುಖಮಯವಾಗಿತ್ತು. ಆದರೆ ಒಂದು ವಿಷಯದಲ್ಲಿ ಮಾತ್ರ ನನ್ನ ಮನಸ್ಸು ಕಲುಷಿತವೇ ಇತ್ತು. ಅದನ್ನು ಸ್ಪಷ್ಟ ಆಡಿ ತೋರಿಸಲಾರದೆ, ಅನುಭವಿಸಲಾರದೆ ಒದ್ದಾಡುತ್ತಿದ್ದೆ. ನಮ್ಮ ತಂದೆಯಿಂದ 2,000 ಪಡೆದ ಮೇಲೆ ಇಷ್ಟೆಲ್ಲ ಅನುಕೂಲವಾದರೂ ಯಾವ ರೂಪದಿಂದಾದರೂ ಅವರಿಗೆ ಆ ಹಣವನ್ನು ಹಿಂದಿರುಗಿಸಬೇಕೆಂಬ ಬುದ್ಧಿ ಮಾತ್ರ ಇವರಿಗೆ ಇಲ್ಲವಲ್ಲ ಎಂದು. ಮತ್ತೊಂದು ದಿನ ಅವರಿಗೆ ಚುರುಕು ಮುಟ್ಟುವಂತೆ ಹೇಳಬೇಕು. ನನ್ನ ಮದುವೆಯಾದಾಗ ಇವರು ನಮಗಿಂತ ತಾಪತ್ರಯದಲ್ಲಿದ್ದರು. ಅಮೃತ ಘಳಿಗೆಯಲ್ಲಿ ನಮ್ಮ ತಂದೆಯಿಂದ ಹಣ ಪಡೆದರು. ಅದೀಗ ಅಕ್ಷಯವಾಗುತ್ತಿದೆ. ಆದರೆ ಅವರ ಬಾಯಿಯಲ್ಲಿ ಆ ಬಗ್ಗೆ ಒಂದೇ ಒಂದು ಕೃತಜ್ಞತೆಯ ಮಾತು ಇಲ್ವಲ್ಲ. ಏನು ಬುದ್ಧಿಯೋ ಏನು ಮನಸ್ಸೋ. ಒಮ್ಮೆ ಪ್ರೀತಿಯಿಂದ ಅವರ ಸೇವೆ ಮಾಡುತ್ತಾ, ಮತ್ತೊಮ್ಮೆ ಜುಗುಪ್ಸೆ ಪಟ್ಟುಕೊಳ್ಳುತ್ತಾ, ಮತ್ತೊಮ್ಮೆ ಅವರನ್ನು ಆಕ್ಷೇಪಿಸುತ್ತಾ, ಹೀಗೆ ಮತ್ತೆ 6 ತಿಂಗಳು ಕಳೆದೆ. ನಾನು ಏನೇ ಅವತಾರ ಬಿಚ್ಚಿದರೂ ಅವರು ಮಾತ್ರ ಅಸ್ತಿತ್ವ ಪ್ರಜ್ಞರಂತೆ ತಮ್ಮ ನಡವಳಿಕೆಯಲ್ಲಿ ಏನೂ ವ್ಯತ್ಯಾಸ ತೋರಲಿಲ್ಲ. ಈಗ ಸಂಪಾದನೆ ಚೆನ್ನಾಗಿ ಇದ್ದುದರಿಂದ ಅವರು ಮತ್ತೊಮ್ಮೆ ಕೈ ತುಂಬಿಕೊಂಡು ದೃಷ್ಟಿ ಬಡಿಯುವಂತಾದರು. ನನಗೆ ಬೇರೆ ಏನು ಕೆಲಸವಿರದಿದ್ದರಿಂದ ವನಿತಾ ಸಮಾಜಕ್ಕೆ ಮೆಂಬರ್ ಆಗಿ ಅಲ್ಲಷ್ಟು ಹರಟೆ ಹೊಡೆಯಲು ಕಲಿತೆ. ಏನೇ ಮಾಡಿದರೂ ನನ್ನನ್ನು ಆಕ್ಷೇಪಿಸುವವರೇ ಇಲ್ಲವಾದ್ದರಿಂದ ಸೊಕ್ಕು ಸ್ವಲ್ಪ ಬಲಿಯಿತು. ಏನಾದರೂ ನೆವ ತೆಗೆದು ಅವರನ್ನು ಚುಚ್ಚು ಮಾತಾಡುತ್ತಿದ್ದೆ. ಅದಕ್ಕೆ ಬದಲಾಗಿ ಅವರು ಹುಬ್ಬೇರಿಸಿ ನಕ್ಕು ಬಿಡುತ್ತಿದ್ದರು. ಇಲ್ಲದಿದ್ದರೆ ಏನು ಹರಟೆಯೇ ನಿನ್ನದು ಚೆಲ್ಲು ಹುಡುಗಿ ಎನ್ನುತ್ತಾ ಬಾಯಿ ಮೇಲೆ ಮೆಲ್ಲಗೆ ಬಡಿಯುತ್ತಿದ್ದರು.
ನನ್ನ ಮಾತಿಗೆ ವಿರೋಧ ಎಂದು ಬರಲಿಲ್ಲ. ಇದ್ದಕ್ಕಿದ್ದಂತೆ ಅಪರೂಪವಾಗಿ ಸೂರಪ್ಪನವರ ಸವಾರಿ ನಮ್ಮ ಮನೆಗೆ ಚಿತ್ತೈಸಿತು. ಮಾವನವರೊಡನೆ ಕುಶಲ ಪ್ರಶ್ನೆಗಳಾದವು. ನಾನು ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟೊಡನೆ ನನ್ನನ್ನು ನೋಡಿ ಸೂರಪ್ಪನವರು ದೇಶಾವರಿಯಾಗಿ ನಗುತ್ತಾ ಹೇಳಿದರು, ಪ್ರೇಮ, ನಿನ್ನ ತಂಗಿಗೆ ಒಂದು ವರ ಬಂದಿದೆ ಅಮ್ಮ. ನಾನು ಆಶ್ಚರ್ಯದಿಂದ ಅಲ್ಲೇ ತಿರುಗಿ ನಿಂತೆ. ಹೆಚ್ಚಿನ ವಿವರ ಮಾವನವರ ಎದುರು ಹೇಳಲು ನನಗೆ ನಾಚಿಕೆಯಾಯಿತು. ಆದರೆ ಸೂರಪ್ಪನವರು ಮಾವನವರಿಗೆ ಹೇಳುವಂತಿದ್ದರೂ ನನಗೆ ಹೇಳುತ್ತಿದ್ದರು. ಹುಡುಗ ಲಕ್ಷಣವಾಗಿದ್ದಾನೆ. ಸುಮಾರು 24 ವರ್ಷ ಇರಬಹುದು. ಇನ್ನೇನು ಗೊತ್ತೇ ಇದೆಯಲ್ಲ, ಅವನು ಸಹ ಇಂಜಿನಿಯರ್. 3 ಜನ ಅಣ್ಣ ತಮ್ಮಂದಿರು, ತಂದೆ ತಾಯಿ ಯಾರೂ ಇಲ್ಲ ಹುಡುಗನಿಗೆ. ಏನೋ ಇದುವರೆಗೂ ಕಷ್ಟಪಟ್ಟು ಓದಿ ಪಾಸ್ ಮಾಡಿಕೊಂಡ. ಇಲ್ಲೇ ಕೆಲಸ ಸಿಗುವ ಚಾನ್ಸ್ ಇದೆ. ಆದರೆ ಅವನಿಗೆ ಫಾರಿನ್ಗೆ ಹೋಗಿ 2 ವರ್ಷ ಓದಿಕೊಂಡು ಬರಬೇಕು ಅಂತ ಆಸೆ ಇದೆ. ಮದುವೆ ಮಾಡೇ ಕಳಿಸಬೇಕೆಂದು ಅವರ ಅಣ್ಣನ ಆಸೆ. ಖರ್ಚೆಲ್ಲ ಗವರ್ನಮೆಂಟ್ದೆ. ಆದರೆ ತನ್ನ ಕೈಯಲ್ಲಿ 1-2 ಸಾವಿರ ಇಟ್ಟುಕೊಂಡು ಹೋಗಬೇಕು ಅಂತ ಅವನ ಇಷ್ಟ. ಅದಕ್ಕೆ ಅದೇ ಯಾರಾದರೂ 1-2 ಸಾವಿರ ಕೊಟ್ಟು ಮದುವೆ ಮಾಡೋದಾದರೆ ಮದುವೆ ಮಾಡಿಕೊಂಡು ಹುಡುಗಿನೂ ಜೊತೆಯಲ್ಲೇ ಕರ್ಕೊಂಡು ಹೋಗಿಬಿಡಬೇಕು ಅಂತ ಹುಡುಗನ ಆಸೆ. ಇಷ್ಟು ಮಾತು ಹೇಗೆ ಕೇಳಿದನೋ ನನಗೆ ಉಂಗುಷ್ಟದಿಂದ ನೆತ್ತಿಯವರೆಗೂ ಉರಿದು ಹೋಯಿತು. ಹಿರಿಯರೆಂಬ ಮರ್ಯಾದೆಯನ್ನು ತೋರಿಸದೆ ಮುಂದೆ ಅವರ ಮಾತನ್ನು ಸಹ ಕೇಳದೆ ಬಿರ್ರನೆ ನನ್ನ ರೂಮಿಗೆ ಹೋಗಿ ಮಂಚದ ಮೇಲೆ ಕುಳಿತೆ. ನನಗೆ ತಿಳಿಯದಂತೆ ನನ್ನ ಕಣ್ಣಲ್ಲಿ ನೀರು ಬಂದಿತು. ಈ ಹಾಳು ಮುದುಕ ಎದ್ದು ಹೋದರೆ ಸಾಕೆನಿಸಿತು. ಆದರೆ ಸೂರಪ್ಪನವರು ನಿಧಾನವಾಗಿ ನಮ್ಮ ಮಾವನವರೊಡನೆ ಹೇಳುತ್ತಿದ್ದರು. ಅಷ್ಟರಲ್ಲಿ ಅತ್ತೆಯವರು ಬಂದರು. ಮಾವನವರು ಗಂಭೀರವಾಗಿ ಕೇಳುತ್ತಿದ್ದರು. ಅತ್ತೆಯವರು ಮಧ್ಯೆ ಮಧ್ಯೆ ಏನೇನೋ ಪ್ರಶ್ನೆ ಕೇಳುತ್ತಿದ್ದರು. ನನಗೆ ಮಾತ್ರ ನನ್ನ ಸಿಟ್ಟಿನ ಭರದಲ್ಲಿ ಕಿವಿ ಮುಚ್ಚಿಕೊಂಡಿತ್ತು. ಎಷ್ಟು ಸಲೀಸಾಗಿ ಹೇಳುತ್ತೆ ಮುದುಕ, 2 ಸಾವಿರ ಕೊಟ್ಟರೆ ಸಾಕು ಅಂತ. ನಮ್ಮ ಅಪ್ಪನ ಮನೆಯಲ್ಲಿ ಚಿನ್ನದ ಗಣಿ ಇದೆಯೇ? ದುಡ್ಡು ಸುರಿದರೆ ಬೇಕಾದಂತಹ ಗಂಡು ಸಿಗುತ್ತೆ. ಅದಕ್ಕೆ ಇವರೇ ಆಗಬೇಕೆ ಶಿಫಾರಸು ಮಾಡೋಕೆ? ನನಗೊಂದು ವರ ಹುಡುಕಿ ಕೊಟ್ಟ ದೊಡ್ಡ ಉಪಕಾರ ಮಾಡಿದ್ದು ಸಾಲದು ಅಂತ ಮತ್ತೆ ಈಗ ಅರಗಿಣಿ ಹಾಗೆ ಮಾತಾಡುತ್ತೆ ಮುದುಕ. ಮನೆ ಮಠ ಎಲ್ಲ ಮಾರಿ ಅಳಿಯನ್ನ ಇಂಗ್ಲೆಂಡ್ಗೆ ಕಳಿಸ್ಬಿಟ್ರೆ ಇವರಿಗೆ ಸಮಾಧಾನವೇನೋ. ನನ್ನ ಒಡನಾಡಿ ಬಾಲ್ಯ ಸ್ನೇಹಿತ ಅಂತ ಹೇಳೋದು ನೋಡಿದರೆ ಎಲ್ಲಿ ಇಟ್ಟರೂ ತೀರದು. ಶ್ಯಾಮಗೆ ಈಗಲೇ ಏನು ಅವಸರ? ಇನ್ನು 18 ವರ್ಷ. ಇವರು ಹೇಳೋಕ್ಕೂ ಅಣ್ಣ ಕುಣಿಯೋಕ್ಕೂ ಸರಿಯಾಗಿದೆ. ಇರಲಿ, ಇವತ್ತು ಮನೆಗೆ ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬರ್ತೀನಿ. ನಾನು ಹೋಗಿ ಇನ್ನು 4 ದಿನ ಕೂಡ ಆಗಿಲ್ಲ. ಅವತ್ತು ಕೂಡ ಇವರ ಸುದ್ದಿನೇ ಇರಲಿಲ್ಲ. ಈಗ 2-3 ದಿನದಲ್ಲಿ ಎಷ್ಟು ಕೆಲಸ ಮಾಡಿದೆ ಈ ಮುದುಕ. ಮಾತು ಮುಗಿಸಿ ಹೊರಡಲು ಎದ್ದು ನಿಂತರು. ಆಗ ನನಗೆ ಅವರ ಮುಖ ನೋಡಲು ಬೇಡವಾಗಿತ್ತು. ಆದರೆ ಅವರು ಬಿಡಬೇಕಲ್ಲ, ಅಲ್ಲಿಂದಲೇ ಕೂಗಿದರು, ಪ್ರೇಮ, ನಾನಿನ್ನು ಹೊರಡ್ತೀನಮ್ಮ ಎಂದು. ವಿಧಿಯಿಲ್ಲದೆ ನಾನು ನನ್ನ ಅಸಮಾಧಾನವನ್ನು ಮುಚ್ಚಲು ಯತ್ನಿಸುತ್ತಾ ರೂಮಿನ ಬಾಗಿಲಲ್ಲಿ ಬಂದು ನಿಂತೆ. ಚಾಣಾಕ್ಷ ಮುದುಕ ನನ್ನ ಮುಖ ನೋಡಿದೊಡನೆ ನನ್ನ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಏನೂ ಯೋಚನೆ ಮಾಡೋ ಕಾರಣ ಇಲ್ಲಮ್ಮ, ಇನ್ನು ಜಾತಕ ನೋಡಿಸಿದೆ ಅಷ್ಟೇನೆ, ಚೆನ್ನಾಗಿ ಕೂಡುತ್ತೆ, ಮುಂದಿನ ಮಾತುಕತೆ ಏನೂ ಆಗಿಲ್ಲಮ್ಮ, ನೀನು ಈಗಲೇ ಯಾಕೆ ಯೋಚನೆ ಮಾಡ್ತಿ? ಇನ್ನೂ ಆಗೋದೆಲ್ಲೋ ಹೋಗೋದೆಲ್ಲೋ, ಒಂದಲ್ಲ 10 ಕಡೆ ಹುಡುಕಬೇಕಲ್ಲ. ಸರಿ, ನಾ ಬರ್ತೀನಿ ರಾಯರೇ ಎಂದು ನಮ್ಮ ಮಾವನವರಿಗೆ ನಮಸ್ಕರಿಸಿ ಹೊರಟು ಹೋದರು. ಮಾವನವರು ಮೌನವಾಗಿ ಕುರ್ಚಿಯಲ್ಲಿ ಒರಗಿದರು. ಅತ್ತೆಯವರು ಸ್ವಗತ ಎಂಬಂತೆ ಹೇಳಿಕೊಂಡರು. ಹುಡುಗಿಗೆ ಏನು ಜಯಲಕ್ಷ್ಮಿ ಆಗಿದ್ದಾಳೆ, ಇವತ್ತಲ್ಲ ನಾಳೆ ಒಳ್ಳೆ ಮನೆ ಸೇರ್ತಾಳೆ ಹಾಗೆಂದುಕೊಳ್ಳುತ್ತಾ ಅವರು ಒಳಗೆ ಸರಿದರು. ಏನೇ ಆದರೂ ನನಗೆ ಬಹಳ ಕಸಿವಿಸಿಯಾಯಿತು. ಸುಮ್ಮನೆ ಹೋಗಿ ಮಂಚದ ಮೇಲೆ ಬಿದ್ದುಕೊಂಡೆ. ನನಗೆ ತುಂಬ ಆಯಾಸವೆನಿಸಿತು. ತಲೆ ತಿರುಗುತ್ತಿತ್ತು. ಹಾಳು ವಿಪರೀತ ಪಿತ್ತ ಎಂದುಕೊಂಡೆ. ಮನೆಗೆ ಕಾರು ಬಂದು 2 ತಿಂಗಳಾಗಿತ್ತು. ಸುಮಾರು ಸಮಯ ಆಗಿತ್ತು. ಕಾರು ಬಂದಾಗಿನಿಂದ ನಾನು ರಸ್ತೆಯ ಮೇಲೆ ನಡೆಯಲಿಲ್ಲ. ಮನೆಯಲ್ಲಿ ಕೆಲಸದವರು, ಜವಾನ, ಕಾರು ಎಲ್ಲ ಬಂದಾಗಿತ್ತು. ನನ್ನ ಮೈ ತುಂಬ ಭಾರವಾಯಿತು. ತಾಯಿಗೆ ತೊಂದರೆ ಆಗಬಾರದೆಂದು ಅವರು ಸರಿಯಾದ ಅಡುಗೆಯವರನ್ನು ಹುಡುಕುತ್ತಿದ್ದರು. ಅಡುಗೆಯವರು ಬೇಡವೆಂದು ಅತ್ತೆಯವರ ವಾದ. ಏನೇ ಆದರೂ ಅತ್ತೆಯವರು ತಮ್ಮ ಕೆಲಸ ಯಾರಿಗೂ ಬಿಟ್ಟು ಕೊಡುತ್ತಿರಲಿಲ್ಲ. ಈಗ ಅವರು ಮನೆಗೆ ಬಂದೊಡನೆ ತಮ್ಮ ತಾಯಿ ಮನೆಗೆ ಹೋಗಿ ಬರಬೇಕೆಂದು ಯೋಚಿಸಿದೆ. ಮಲಗಿಕೊಂಡಿದ್ದರೂ ಸುಸ್ತಾಗಿ ತೋರಿತು. ಮುಖ ಬಾಡುತ್ತಿತ್ತು. ಇದೇನು ಹಾಳು ಅವಸ್ಥೆ ಎನಿಸಿತು. ಅವರು ಬರುವುದರೊಳಗೆ ಸಿದ್ಧವಾಗಿದ್ದರೆ ಬೇಗ ಹೋಗಿ ಬರಬಹುದೆಂದು ಯೋಚಿಸಿದೆ. ಆದರೆ ಏಳಲು ಸೋಮಾರಿತನ. ಅವರು ಬಂದ ಮೇಲೆ ತಯಾರಾದರಾಯಿತು. ಏನು ಮಹಾ 5 ನಿಮಿಷ ಸಾಕು ಎಂದುಕೊಂಡೆ.
ಹೊರಗಡೆ ಕಾರಿನ ಸದ್ದಾಯಿತು, ಬಂದರು ಎಂದುಕೊಂಡೆ. ಬೇಸರದಿಂದ ಎದ್ದು ಕುಳಿತೆ. ಅವರು ಮೆಲ್ಲನೆ ಬಾಗಿಲ ಪರದೆ ಓರೆ ಮಾಡಿ ಒಳಗೆ ಬಂದರು. ನಾನು ಸಪ್ಪೆ ಮೊರೆ ಮಾಡಿ ಕುಳಿತಿದ್ದನ್ನು ಕಂಡು ಅವರಿಗೆ ಸ್ವಲ್ಪ ಗಾಬರಿಯೇ ಆಗಿರಬೇಕು. ಸರಣಿ ನನ್ನ ಹತ್ತಿರ ಬಂದು ನಿಂತು ಕೇಳಿದರು, ಯಾಕೆ ಪ್ರೇಮ, ಹುಷಾರಿಲ್ವಾ? ನನಗೆ ಏನು ಹೇಳಬೇಕೆಂದು ತಿಳಿಯದು. ಸೂರಪ್ಪನವರು ಹೇಳಿದ ವಿಷಯ ಒಂದು ಬಿಟ್ಟರೆ ನನ್ನ ಅಸ್ವಸ್ಥತೆಗೆ ಮತ್ತೇನೂ ಕಾರಣವಿರಲಿಲ್ಲ. ಆ ಕ್ಷಣದಲ್ಲಿ ನನಗೆ ಹೊಳೆಯಿತು, ಇವರು ದುಡ್ಡು ತೆಗೆದುಕೊಂಡಿದ್ದರಿಂದಲ್ಲವೇ ಈ ಮಹಾಶಯನು ದುಡ್ಡು ಕೇಳುತ್ತಿರುವುದು. ಇರಲಿ, ಇವತ್ತು ಇವರಿಗೆ ತಗಲಿಸುತ್ತೇನೆ ಎಂದುಕೊಂಡು ಗಂಭೀರವಾಗಿ ಹೇಳಿದೆ. ನನಗೇನಾಗಿದೆ, ದಾಡಿ ಗುಂಟ್ರುಗೋಳಿ ಆಗಿದ್ದೀನಿ, ಇನ್ನು ಜಡೆ ಹಾಕ್ಕೊಂಡಿಲ್ಲ ಅಷ್ಟೇ. ಆದರೂ ಅವರು ನನ್ನ ಮುಖವನ್ನೇ ನೋಡುತ್ತಾ ಹತ್ತಿರ ಬಂದು ನಿಂತರು. ನಾನು ಕುಳಿತಲ್ಲಿಂದ ಏಳಲು ಪ್ರಯತ್ನಪಟ್ಟೆ. ಅವರು ನನ್ನ ಭುಜ ಹಿಡಿದು ತಡೆದರು. ಇರಲಿ, ಕೂತ್ಕೋ, ನಿನ್ನ ಮುಖ ಎಲ್ಲ ಬೆವರ್ತಾ ಇದೆ. 2 ದಿನದಿಂದ ನೀನು ಸ್ವಲ್ಪ ಸಪ್ಪಗಿದ್ದೀಯ, ಸಣ್ಣಗೆ ಜ್ವರ ಬಂದಿದೆ ಏನೋ. ಅವರ ನಲ್ಮೆಯ ಮಾತುಗಳಿಂದ ನನ್ನ ಬಿರುಸು ಸ್ವಲ್ಪ ಕಡಿಮೆಯಾಯಿತು. ಸ್ವಲ್ಪ ತಗ್ಗಿಸಿ ಹೇಳಿದೆ, ಸಾಕಪ್ಪ, ನನಗೇನೂ ಆಗಿಲ್ಲ, ತುಂಬ ಶೆಕೆ ಬೆವರ್ತಾ ಇದೆ. ನಿಮ್ಮ ಮುಖ ನೋಡಿಕೊಳ್ಳಿ, ಕನ್ನಡಿಲಿ ಬೆವರಿಲ್ವೇನು ಅಂತ. ಏನೋ ಇರಬಹುದು, ಹೇಗಾದರೂ ಆಗಲಿ, ನೀನು ಸ್ವಲ್ಪ ರೆಸ್ಟ್ ತಗೋ. ನನಗೆ ಈಗ ನಿಜವಾಗಿಯೂ ನಗು ಬಂದಿತ್ತು. ಜೋರಾಗಿ ನಕ್ಕೆ. ಅವರು ಆಶ್ಚರ್ಯದಿಂದ ನನ್ನ ಮುಖ ನೋಡಿದರು. ಏನಾಯಿತು ಅಷ್ಟು ಜೋರಾಗಿ ನಗೋಕೆ? ನಾನು ಮತ್ತು ನಗುತ್ತಾ ಹೇಳಿದೆ, ಅಲ್ಲಪ್ಪ, ರೆಸ್ಟು ಅಂದರೆ ಇನ್ನು ಯಾವ ಥರ ಅನ್ನೋದು ನನಗಂತೂ ತಿಳಿಯದು. ಬೆಳಗ್ಗಿನಿಂದ ಸಂಜೆಯವರೆಗೆ 3 ಕಾಸಿನ ಕೆಲಸ ಇಲ್ಲ. ತಿನ್ನೋದು, ಮಲಗೋದು, ಏಳೋದು, ಇಷ್ಟೇ ಕೆಲಸ. ಇನ್ನು ಮಲಗಿದ್ದಲ್ಲೇ ಬಾಯಿಗೆ ಹಾಕಿಕೊಳ್ಳೋದೇ ರೆಸ್ಟ್ ಅಂತ ಕಾಣುತ್ತೆ ಅಲ್ವೇ? ಈಗ ಅವರಿಗೂ ನಗು ಬಂದಿತು. ಹಾಗಲ್ಲ ಪುಟ್ಟ, ಆಯಾಸವಾಗಿದ್ರೆ ರೆಸ್ಟ್ ತಗೋ ಅಂತ ಅಂದೆ. ನನಗೇನೂ ಆಗಿಲ್ಲ, ನೀವು ಕಾಫಿ ತಗೊಂಡ್ರೆ ಹಾಗೆ ನಮ್ಮನೆ ಕಡೆ ಹೋಗಿ ಬರೋಣವಾ ಎಂದು. ಓ, ಅಗತ್ಯ ಆಗಬಹುದು, ಹೊರಡು ಮತ್ತೆ ಎನ್ನುತ್ತಾ ಅವರು ತಿಂಡಿಗಾಗಿ ಒಳ ನಡೆದರೂ ನಾನು ಅವರನ್ನು ಹಿಂಬಾಲಿಸಿದೆ. ತಿಂಡಿ ತಿನ್ನುವಾಗ ನಾನು ಸುಮ್ಮನಿದ್ದರೂ ಅತ್ತೆಯವರು ಸೂರಪ್ಪನವರು ಬಂದಿದ್ದ ವಿಷಯ ಹೇಳಿದರು. ಅವರು ನನ್ನ ಕಡೆ ತಿರುಗಿ, ಲೇ ಹುಡುಗಿ, ಹೇಳಲೇ ಇಲ್ವಲ್ಲ ಮತ್ತೆ ಎಂದರು. ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ದು, ಏನು ವಿಷಯ ಕೇಳಿಕೊಂಡು ಬರೋಣ ಅಂತ. ಓಹೋ ಸರಿ, ನೀನು ಹೀಗೆ ಬರ್ತೀಯೇನೋ, ನಂದು ಎಷ್ಟೊತ್ತು, 5 ನಿಮಿಷ ಸಾಕು ಎನ್ನುತ್ತಾ ನಾನು ಮುಖ ತೊಳೆಯಲು ಹೊರಟೆ. 10 ನಿಮಿಷದಲ್ಲಿ ಸಿದ್ಧಳಾಗಿ ನಿಂತೆ. ಗಾಂಧಿ ಬಜಾರ್ನಲ್ಲಿ ಕಾರು ನಿಲ್ಲಿಸಿ ರಮೇಶನಿಗಾಗಿ ತಿಂಡಿ, ಹೂವು ತೆಗೆದುಕೊಂಡು ಹೊರಟೆವು. ನಾವು ಮನೆಯ ಒಳಗೆ ಕಾಲಿಟ್ಟಾಗ ಅಣ್ಣ ಸಹ ಮನೆಯಲ್ಲಿ ಇದ್ದರು. ನಾವು ಆಗಾಗ್ಗೆ ಹೋಗುತ್ತಲೇ ಇದ್ದುದರಿಂದ ನಮ್ಮ ಆಗಮನ ಅವರಿಗೆ ಸಾಮಾನ್ಯವಾಗಿದ್ದರೂ ಇಂದು ಮದುವೆಯ ವಿಷಯ ಹೇಳಬೇಕೆಂಬ ಕುತೂಹಲ ಅವರಿಗೆ ಇದ್ದಂತೆ ಕಂಡಿತು ನನಗೆ. ನಾನಾಗಲಿ ಅವರಾಗಲಿ ಮೊದಲು ಆ ಪ್ರಸ್ತಾಪ ಮಾಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಣ್ಣನೇ ಪ್ರಶ್ನೆ ಮಾಡಿದರು, ಸೂರಪ್ಪನವರು ನಿಮ್ಮನೆ ಕಡೆ ಬಂದಿದ್ರೇನು? ನಮ್ಮವರು ಸೌಜನ್ಯದಿಂದ ಹೇಳಿದರು. ಅದೇ ಇವಳು ಹೇಳಿದಳು, ಇವತ್ತು ಮಧ್ಯಾಹ್ನ ಬಂದಿದ್ರಂತೆ, ಅದಕ್ಕೆ ಏನು ವಿಷಯ ಕೇಳೋಣ ಅಂತ. ನಮ್ಮವರು ಶ್ಯಾಮಲೆಯ ಮುಖ ನೋಡಿ ನಕ್ಕರು. ಅವಳು ಮೊದಲಿಗಿಂತ ಸ್ವಲ್ಪ ಗಂಭೀರ ಕಲಿತುಕೊಂಡಿದ್ದಳು. ಆದರೂ ಭಾವ ನಾದಿನಿಯರು ಮಾತಿಗೆ ಕುಳಿತರೆ ಬಹಳ ಸ್ವಾರಸ್ಯವಾಗಿ ಮಾತನಾಡುವರು. ಇಂದು ಅವಳು ಸ್ವಲ್ಪ ದೂರವೇ ನಿಂತು ನಗುತ್ತಿದ್ದಳು. ನಾನು ಒಳಗೆ ಹೋದೆ. ಮಾವ ಅಳಿಯ ತುಂಬ ಮಾತಾಡಿದರು. ನಾವು ತಾಯಿ ಮಕ್ಕಳು ಸಾಕಷ್ಟು ಮಾತಾಡಿದೆವು. ಸಾರಾಂಶವಿಷ್ಟೇ, ಹುಡುಗ ಚೆನ್ನಾಗಿದ್ದಾರೆ, ಒಳ್ಳೆ ಮನೆತನ, ಜಾತಕ ಕೊಡುತ್ತೆ, ದುಡ್ಡು ಮಾತ್ರ ಕೊಡಬೇಕು. ನಾನು ಅಮ್ಮನನ್ನು ಕೇಳಿದೆ, ಅಮ್ಮ, ನೀವು ಯಾರು ಹುಡುಗನ್ನ ನೋಡಿಲ್ವೇ? ಹುಡುಗ ಚೆನ್ನಾಗಿದ್ದಾನಂತೆ ಕಣೆ, ದುಡ್ಡೊಂದು ಬೇಕಲ್ಲ, ಅದೊಂದು ಇದ್ರೆ ಆಮೇಲೆ ಹುಡುಗನ್ನ ಕರೆಸಬಹುದು. ಇನ್ನೇನು ಭೂಮಿ ಕಾಣೆ ಎಲ್ಲ ಮುಗಿತು. ಆ ಹಳ್ಳಿಯಲ್ಲಿ ಒಂದು 3 ಕಾಸು ಮನೆ ಇದೆ, ಅದನ್ನ ಯಾರ ತಲೆಗಾದ್ರೂ ಕಟ್ಟಬೇಕಷ್ಟೆ. ಆ ಕೊಂಪೆಯಲ್ಲಿ ಅದನ್ನು ಮೂಸುವವರು ಯಾರು? ನಾವಾಗೆ ಕೊಡೋದಕ್ಕೆ ಹೋದ್ರೆ ಗೊತ್ತೇ ಇದೆಯಲ್ಲ, 6ಕ್ಕೆ 3. ಅದೇನು ನಿಮ್ಮಣ್ಣ ಬಹಳ ಜೋರಾಗಿ ಓಡಾಡ್ತಾ ಇದ್ದಾರಮ್ಮ, ಅದೇನು ಮಾಡ್ತಾರೋ ದೇವರೇ ಬಲ್ಲ. ನನ್ನ ಮನಸ್ಸು ಬಹಳ ಗಲಿಬಿಲಿಯಾಯಿತು. ಆ ಗಳಿಗೆಯಲ್ಲಿ ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅಮ್ಮ ತೆಂಗೋಳು ಕಾಫಿ ಕೊಟ್ಟರು. ಕಾಫಿ ಕುಡಿಯುವಾಗ ನನಗೆ ಕಾಫಿ ಕಿಲುಪಿದಂತೆ ತೋರಿತು. ನಾನು ಹಾಗೆ ಹೇಳಿದೆ, ಅಮ್ಮ, ಕಾಫಿ ಯಾಕೋ ಕಿಲುಪಿದ ಹಾಗಿದೆ. ಅಮ್ಮ ಶ್ಯಾಮಲ ಗಟ್ಟಿಯಾಗಿ ನಕ್ಕು ಬಿಟ್ಟರು. ಶ್ಯಾಮಲ ಹೇಳಿದಳು, ಹೌದೇ ಅಮ್ಮ, ಕಾಫಿಗೆ ನಿಂಬೆಹಣ್ಣು ಹಿಂಡಿದ್ದಾಳೆ, ಅದಕ್ಕೆ ಕಾಫಿ ಕಿಲುಬಿದೆ. ನಾನು ಬೆಪ್ಪಿಯಂತೆ ನಕ್ಕೆ. ನಮ್ಮ ಮಾತು ಮುಗಿಸಿ ಮನೆಗೆ ಬಂದವು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.